ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ನಾನಿವತ್ತು ಬೆಂಗಳೂರಿನ ಗೋವಿಂದರಾಜ ನಗರದಲ್ಲಿರುವಂತಹ ಕಬಡ್ಡಿ ಕ್ರೀಡಾಂಗಣಕ್ಕೆ ಆಗಮಿಸಿದ್ದೀನಿ. ಇಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಕಬಡ್ಡಿ ಟೂರ್ನಾಮೆಂಟ್ ಅನ್ನ ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಕಬಡ್ಡಿ ಟೂರ್ನಾಮೆಂಟ್ ಹೇಗಿದೆ, ಅದರ ಮುಂದಿನ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಹೀಗೆ ಅನೇಕ ಕಾರ್ಯಕ್ರಮಗಳಿವೆ. ಏನೇನಿವೆ, ಎತ್ತ ಏನು ಅಂತ ಹೇಳಿ ಎಲ್ಲವೂ ಕೂಡ ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಕಬಡ್ಡಿ ಟೂರ್ನಾಮೆಂಟ್ ಆಯೋಜನೆ ಮಾಡಲಾಗಿದೆ. ಕಬಡ್ಡಿ ಟೂರ್ನಾಮೆಂಟ್ ಅಂದ್ರೆ ಬರೀ ಕಬಡ್ಡಿ ಟೂರ್ನಾಮೆಂಟ್ ಏನಿಲ್ಲ, ಅದರ ಜೊತೆಗೆ ಸಂಗೀತ ಕಾರ್ಯಕ್ರಮ ಆಗಿರಬಹುದು, ನೃತ್ಯ ಕಾರ್ಯಕ್ರಮ ಆಗಿರಬಹುದು, ಹೀಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸಹ ನಾವಿಲ್ಲಿ ನೋಡಬಹುದಾಗಿದೆ. ಹಾಗಾಗಿ ಒಂದರ ವಿಶೇಷ ಕಾರ್ಯಕ್ರಮಗಳನ್ನ ಏನೇನಿದೆ ಎಲ್ಲವನ್ನ ತೋರಿಸ್ತೀನಿ ನೋಡಿ.
ಯಾವ ಆರ್ಮಿ ಕಪ್ಪಲ್ಲಿ ನಮ್ಮ ರಾಜ್ಯ ಘಟಕದ ವತಿಯಿಂದ ಅದು ನಮ್ಮ ಡಾಕ್ಟರ್ ಶಿವಣ್ಣನವರು ಅಂದರೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶಿವಣ್ಣನವರು ಹಾಗೂ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳ ಒಂದು ಒಮ್ಮಸ್ಸಿನಿಂದ ಇಲ್ಲೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಜೊತೆಗೆ ಇವತ್ತು ನಾವು ಆರ್ಮಿ ಡೇಯನ್ನು ಕೂಡ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ದೇಶಕ್ಕಾಗಿ ತನ್ನದೇ ಆದಂಥ ಇತಿಹಾಸ ಇದೆ. ಈ ದೇಶಕ್ಕಾಗಿ ಸೈನಿಕರ ತನ್ನದೇ ಆದಂಥ ಇತಿಹಾಸ ಇದೆ. ಅಂಥ ಇತಿಹಾಸವುಳ್ಳಂಥ ಸೈನಿಕರ ಒಂದು ನೆನಪಿನಿಗೋಸ್ಕರ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟಿರುವಂಥ ಎಲ್ಲ ವೀರ ಯೋಧ ಹುತಾತ್ಮರ ಸ್ಮರಣೆಗಾಗಿ ಇವತ್ತು ನಾವು ಒಂದು ಆರ್ಮಿ ಡೇಯನ್ನು ಮಾಡ್ತಾ ಇದ್ದೀವಿ ಸರ. ಅದರ ಒಂದು ಸಂಕಲ್ಪವಾಗಿ ಈ ಒಂದು 2 ದಿವಸ ಹೊನ್ನನ್ನು ಬೆಳಕಿನ ಒಂದು ಪುರುಷರ ಕಬಡ್ಡಿ ಟೂರ್ನಮೆಂಟ್ ಕೂಡ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ಈ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಎಲ್ಲ ವೀರ ನಾರಿಯರು ಕೂಡ ಬಂದಿದ್ದಾರೆ ಮತ್ತು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಹಾಗೂ ಇಲ್ಲಿರುವಂಥ ನಮ್ಮ ರಾಜ್ಯಾಧ್ಯಕ್ಷರು, ಇಲ್ಲಿರುವಂಥ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಸಹಯೋಗದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮಗೆ ಹೆಂಗೆ ಅನಿಸ್ತಾ ಇದೆಯಪ್ಪ ಅಂದ್ರೆ, ಒಬ್ಬ ಸೈನಿಕ ಕೇವಲ ಗಡಿ ಮಾತ್ರ ಕಾಯುವುದಿಲ್ಲ, ಒಬ್ಬ ಸೈನಿಕ ಕೇವಲ ದೇಶ ಮಾತ್ರ ರಕ್ಷಣೆ ಮಾಡೋದಿಲ್ಲ, ಅವನು ಕೂಡ ಈ ಒಂದು ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ಇಂಥ ಒಂದು ಪ್ರೋಗ್ರಾಮ್ ಕೊಡೋದ್ರ ಮುಖಾಂತರ, ಇಂಥ ಒಂದು ಪಂದ್ಯಾವಳಿ ನಡೆಸುವ ಮುಖಾಂತರ ನಾವು ಕೂಡ ಸಮಾಜದಲ್ಲಿ ಎಲ್ಲರಿಗಿಂತ ನಾವೇನು ಕಮ್ಮಿ ಇಲ್ಲ ಅಂತ ತೋರಿಸ್ಕೊಡೋದಿದೆಯಲ್ಲ, ಇವತ್ತು ನಮ್ಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ, ಭಾಳ ಹೆಮ್ಮೆ ಅನಿಸ್ತಾ ಇದೆ. ಈ ಒಂದು ಸೇನಾ ದಿನಾಚರಣೆಯನ್ನು 1947ರ ಸ್ವಾತಂತ್ರ್ಯದ ನಂತರ ಜನವರಿ 15, 1949ರಲ್ಲಿ ನಮ್ಮ ಆಗಿನ ಫೀಲ್ಡ್ ಮಾರ್ಷಲ್ ಆಗಿರ್ತಕ್ಕಂಥ ಜನರಲ್ KM ಕಾರ್ಯಪ್ಪ ಅವರ ನೇತೃತ್ವದಲ್ಲಿ ನಾವು ಸೇನಾ ದಿನಾಚರಣೆ ಆಚರಿಸಿದ್ದೆವು. ಅದೇ ಥರನಾಗಿ ಇವತ್ತಿನ ದಿವಸ ಪ್ರತಿ ವರ್ಷ ಜನವರಿ 15ರಂದು ನಾವು ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತ ದೇಶಾದ್ಯಂತ ನಾವು ಸೇನಾ ದಿನಾಚರಣೆ ನಾವು ಆಚರಿಸ್ತಾ ಬಂದಿದ್ದೇವೆ. ಇದೇ ಥರನಾಗಿ ನಾವು 2023ರಲ್ಲಿ 75ನೇ ಅಮೃತ ಮಹೋತ್ಸವದ ಆಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಪ್ರಪ್ರಥಮವಾಗಿ ನಾವು ಕರ್ನಾಟಕದಲ್ಲಿ ಸೇನಾ ದಿನಾಚರಣೆಯನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದೆವು.